ಫೇಸ್ಬುಕ್ಕಲ್ಲಿ ಬರ್ತಾ ಇರುವಾಗ ನೋಡಿ ಇಂಥವ್ರ ಮದುವೆ ಆಗಿದೆ ಅವರಿಗೊಂದು ಶುಭ ಕೋರಿ ಅಂತ. ಅದಕ್ಕೆ ಪಾಪ ಅವರಲ್ಲಿಂದ ಒಂದು ಶುಭ ಕೋರಿ ಹಾಡನ್ನು ಹಾಡ್ತಾರೆ. ಯಾವ ಹಾಡು ಬೇಕಂತಲೂ ಆಗ್ತದೆ. ಅಂಥ ಸಂದರ್ಭದಲ್ಲಿ ಪ್ರವೀಣ್ ಲೋಬೋ ಎಂಬ ನಕಲಿ ಪೇಜ್ನವ ಇವರಿಗೊಂದು ಮೆಸೇಜ್ ಮಾಡಿ ಸಂತೋಷ್ ಮತ್ತು ಮದುವೆಗೋಸ್ಕರ ಮದುವೆ ಆಗಿದೆ ಅದಕ್ಕೋಸ್ಕರ ಒಂದು ಹಾಡಾಡಿ ಅಂತೇಳಿ ಹೇಳಿರ್ತಾರೆ. ಯಾವುದು ಮೇಘವೇ ಇಳಿದು ಬಾ ಅಂತ. ಅವರೇನು ಸಹ ಹೌದು ಸತ್ಯ ಅಂತ. ಆದರೆ ಅಲ್ಲಿ ಮಹೇಶಣ್ಣ ಎಂಬ ಒಂದು ಹೆಸರು ಪದವನ್ನು ಬಳಸಿರಿ ಇವರಿಗೂ ಗೊತ್ತಾಗ್ತಾ ಇತ್ತು ಇದು ನಕಲಿ ಅಂತ. ಅದು ಯಾರ್ದು ಆಗಿರ್ಬೋದಂತ. ಆ ನಂತರ ಈ ಹಾಡನ್ನು ತೆಗೆದು ಈ ಪ್ರವೀಣ್ ಲೋಬ್ ಅವರು ಅವರ ಪೇಜಲ್ಲಿ ಹಾಕಿ ಇದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ. ಆ ಕೊನೆಗೆ ಹಾಕಿದ್ದಾನೆ, ಈ ಹಾಡು ಬೇವರ್ಸಿ ಮಹೇಶ್ ಶೆಟ್ಟಿಯ ತಿಗಲೆಗೆ ಅರ್ಪಣೆ ಅಂತ. ತಿಗಲೆ ಅಂದರೆ ಎದೆಗೆ ಅರ್ಪಣೆ ಅಂತಲ್ಲ, ಕೊನೆಗೆ ಈ ಬೋಸಂತ ಬಗ್ಗೆ ಹಾಕಿದ್ದಾನೆ. ನಾನಿವಾಗ ಕೇಳ್ತಾ ಇರೋದು ಬೆಳ್ತಂಗಡಿ ಪೊಲೀಸವರಿಗೆ ನೇರವಾಗಿ ಇದನ್ನು ಕೇಳ್ತಾ ಇದ್ದೀನಿ. ನಿಮಗೆ ಕೆಲಸ ಮಾಡಲಿಕ್ಕೆ ಆಗೋದನ್ನ ಹೇಳಿ, ನಾವು ಮಾಡ್ತೇವೆ. ನಮ್ಮ ಸೌಜನ್ಯ ಪರ ಹೋರಾಟವರು ಎಲ್ಲರೂ ಕೇಳ್ತಾ ಇದ್ದಾರೆ, ಏನಕ್ಕೆ ಸೈಲೆಂಟ್ ಆಗಿದ್ದೀರಾ, ಯಾವುದೂ ಸುದ್ದಿ ಬರ್ತಾ ಇಲ್ಲ, ಏನಾಗಿದೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಒಂದಿಷ್ಟು ಜನ ಹೇಳ್ತಲೇ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯದ ಜನ ಹೇಳ್ತಾ ಇದ್ದಾರೆ. ಸ್ವಾಮಿ, ನಾವು ಯಾರೂ ಸೈಲೆಂಟ್ ಆಗಿಲ್ಲ. ಯಾರಿಂದಲೋ ದುಡ್ಡು ಇಸ್ಕೊಂಡು ಯಾರೋ ಬೆದರಿಕೆ ಬಗ್ಗೆ ನಾವು ನಡೀತಾ ಇಲ್ಲ. ನಮ್ಮ ದಾರಿ ಮುಂದಕ್ಕೇ ಹಿಂದಕ್ಕಿಲ್ಲ. ಏನಕ್ಕೋಸ್ಕರ ಸುದ್ದಿ ಬರ್ತಾ ಇಲ್ಲ ಅಂತ ಹೇಳಿದರೆ, ಇಡೀ ಮಾಧ್ಯಮ ಮಿತ್ರರನ್ನು ಪ್ರತಿ ಯೂಟ್ಯೂಬ್ ಆಗಲಿ ಯಾವ್ಯಾವ ಮಾಧ್ಯಮವರು ನಮಗೋಸ್ಕರ ಸೌಜನ್ಯ ಹೆಣ್ಣು ಮಗಳಿಗೋಸ್ಕರ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಕೊಲೆ ಮಾಡಿರುವ ಸಾವಿರಾರು ಹೆಣ್ಣು ಮಕ್ಕಳಿಗೋಸ್ಕರ ಸುದ್ದಿ ಮಾಡಲಿಕ್ಕೆ ಮುಂದೆ ಬಂದರೆ ಎಲ್ಲರಿಗೂ ನೋಟಿಸ್ ಕೆಲಸ ಮಾಡ್ತಾ ಇದ್ದಾರೆ, ವಿಡಿಯೋ ಡಿಲೀಟ್ ಮಾಡಿಸ್ತಾ ಇದ್ದಾರೆ. ಎಲ್ಲ ಯೂಟ್ಯೂಬ್ ಅವರು ಅದನ್ನು ತನ್ನ ಹೊಟ್ಟೆಪಾಡಿಗೋಸ್ಕರ ಉಪಯೋಗಿಸ್ತಾ ಇರೋದು, ಅಂದರೆ ಸುದ್ದಿ ಮಾಡ್ತಾ ಇರೋದು, ಅದರಿಂದ ಒಂದು ಆದಾಯ ಬರೋದರಲ್ಲಿ ಅವರು ಬದುಕ್ತಾ ಇರೋದು. ಅಂಥ ಸಂದರ್ಭದಲ್ಲಿ ಅಂಥವರನ್ನು ಮುಗಿಸುವ ಒಂದು ಕೆಲಸ ನಡೀತಾ ಇದೆ. ಒಂದಿಷ್ಟು ಜನ ಒಂದಿಷ್ಟು ಸುದ್ದಿ ಮಾಡೋದು, ಅಲ್ಲೋಗಿ ಡೀಲ್ ಮಾಡೋದು, ಒಂದು ಎಂಜಿಲ ಕಾಸಿಗೆ ತಲೆ ಬಗ್ಗಿ ಅದಕ್ಕೂ ಹೋಗ್ತಾ ಇದ್ದಾರೆ. ಅಂಥವರಿಗೆ ಮುಂದೊಂದು ದಿನ ಸೌಜನ್ಯ ಇಲ್ಲಾದರೆ ಅಣ್ಣಪ್ಪ ಮಂಜುಳ ಸ್ವಾಮಿ ಶಿಷ್ಯ ಕೊಡ್ತಾರೆ. ಅದು ತಗೊಳ್ಳಿಕ್ಕೆ ನೀವು ತಯಾರಾಗಿ. ಈ ಒಂದು ಕಾರಣದಿಂದಾಗಿ ಎಲ್ಲೋ ಒಂದು ಸುದ್ದಿ ಕಾಣಿಸ್ತಾ ಇಲ್ಲ. ಜಾಲತಾಣ ಎಲ್ಲ ರೀತಿಯಲ್ಲೂ ಬಂದ್ ಮಾಡಿದ್ದಾರೆ. ಇವತ್ತು ನಾನು ಈ ಒಂದು ವಿಡಿಯೋ ಮಾಡೋ ಉದ್ದೇಶ, ನಕಲಿ ಪೇಜ್ ಏನು ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳ ಮಕ್ಕಳು, ಅವರ ತಂಡದವರು ಸೇರಿ, ಒಂದಷ್ಟು ರಾಜಕೀಯ ವ್ಯಕ್ತಿಗಳು ಸೇರಿ ಸೌಜನ್ಯ ಹೋರಾಟವನ್ನು ಮುಗಿಸಬೇಕು ಎಂಬ ಉದ್ದೇಶದಿಂದ ಇಂಡೈರೆಕ್ಟಾಗಿ ಜಾಲತಾಣ ಮುಖಾಂತರವಾಗಿ ನಮ್ಮ ತೇಜೋವಧೆಯನ್ನು ಮಾಡ್ತಾ ಇದ್ದೀರಾ. ಈ ಹಿಂದೆನೂ ಬರೆದಾಗ್ತಾಯಿದ್ರು, ನನಗೆ ಹೇಳ್ತಾಯಿದ್ರು, ಏನೋ ಬೆಳ್ತಂಗಡಿಯಲ್ಲಿ ವೇಶ್ಯ ಏನೋ ಸೂಳೆಗೆ ಹುಟ್ಟಿರೋದು ನಿನ್ನಮ್ಮ ಸೂಳೆ ಅಲ್ಲವ ಅಂತ ಎಲ್ಲ ಒಪ್ಕೊಂಡೆ. ನಾನು ಈಗ ಹೇಳ್ತಾ ಇರೋದು ಈ ಕಚ್ಚಡ ನಕಲಿ ಪೇಜು ಮಾಡಿ ಕೂತರೋ ಅತ್ಯಾಚಾರಿಗಳು ಹೇಳ್ತಾ ಇದ್ದೀನಿ. ನಿನಗೆ ಆಗುವುದಾದರೆ ಒಂದು ದಿನ ಬಂದು ತೋರಿಸು, ನಾನು ಇಂಥ ಪೇಜನ್ನು ಉಪಯೋಗಿಸಿ ನಿನಗೆ ಬರೆದಿರೋದನ್ನು ತೋರಿಸು. ಆ ನಂತರ ನಿನ್ನ ಕುತ್ತಿಯ ಮೇಲೆ ತಲೆ ಇದ್ದರೆ ನನ್ನ ಹೆಸರು ಚೇಂಜ್ ಮಾಡು. ಆ ತಾಕತ್ತನ್ನು ಇಡು. ಅದೊರತು ಎಲ್ಲೋ ಕೂತು ಬರೆಯೋದಲ್ಲ. ಅದೊಂದಾಯ್ತಾ. ಎರಡನೇದು, ನಮ್ಮ ಹೋರಾಟಗಾರ ಆದ ಮಹೇಶನ್ನಾಗಲಿ, ಸೌಜನ್ಯ ತಾಯಿ, ಗಿರೀಶಣ್ಣ, ನಮ್ಮ ಪ್ರಸನ್ನ ಅಕ್ಕ, ತಮ್ಮಣ್ಣ ಶೆಟ್ಟರು, ಯಾರೇ ಆಗಲಿ, ಮತ್ತು ವಿಜಯಕ್ಕ, ಯಾರೇ ಮುಂದೆ ಬಂದರೂ ಅವರಿಗೆಲ್ಲ ಈ ಜಾಲತಾಣ ಮುಖಾಂತರವಾಗಿ ಅವರ ತೇಜೋವಧೆ ಮಾಡ್ತಾಯಿದ್ರು. ಸಹಿಸ್ಕೊಂಡು ಬರ್ತಲೇ ಇದ್ದೀವಿ. ಇದರ ಮಧ್ಯದಲ್ಲಿ ನಾನು ಬೆಳ್ತಂಗಡಿ ಠಾಣೆಗೆ ಈ ವಿಷಯವನ್ನು ಎಲ್ಲ ಪ್ರಸ್ತಾಪನೆ ಮಾಡಿ ಯಾರ್ಯಾರ ಪೇಜು ಏನೆಂಬುದನ್ನು ಡಿಟೇಲಾಗಿ ನಾನು ಕೊಟ್ಟಿದ್ದೀನಿ. ಯಾವ ಡೇಟಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದರೆ 6/4/2025 ಯಾವತ್ತು ನಮ್ಮ ಹೋರಾಟವನ್ನು ನಿಲ್ಲಿಸಿದ್ದಾರೆ ಅವತ್ತೇ ನಾನು ಕೊಟ್ಟಿದ್ದೀನಿ. ಆದರೆ ಇಂದಿನ ದಿನ ಕೊಟ್ಟೆ 5/4/2025 ದೂರು ಕೊಟ್ಟಿದ್ದೀನಿ. ರಾಜ್ಯ ಸರ್ಕಾರಕ್ಕೂ ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಇವರನ್ನು ಕಂಡುಹಿಡಿಯುವಂಥ ಒಂದು ಕೆಲಸವು ಬೆಳ್ತಂಗಡಿ ಠಾಣೆಯಿಂದ ಆಗ್ತಾಯಿಲ್ಲ.
ನಮ್ಮ ಮೇಲೆ ಏನಾದರೂ ಒಂದು ದೂರು ಕೊಟ್ಟರೆ FIR ಆಗುತ್ತೆ, ಬೇಗನೆ ಆಗುತ್ತೆ. ಅದೇನೋ ಗೊತ್ತಿಲ್ಲ, ಎಷ್ಟು ಸ್ಪೀಡ್ ಇದೆ ಅಂತ ಗೊತ್ತಿಲ್ಲ ಪೆನ್ನು ಪೇಪರಿಗೆ. ಆದರೆ ನಾವು ಕೊಟ್ಟರೆ NCR ಮಾಡಿ ಹಂಗೆ ಕೂತಿರ್ತೀವಿ ಅಲ್ವಾ. ನಮ್ಮ ಮೇಲೆ ಅಲ್ಲಲ್ಲಿ ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ. ಅಂದರೆ ಈ ಅತ್ಯಾಚಾರಿಯ ಮಕ್ಕಳು ಅಂತ ಹೇಳ್ಬೋದು ಅದನ್ನೆಲ್ಲ. ಅತ್ಯಾಚಾರಿಗಳ ಮಕ್ಕಳು ದಾಖಲು ಮಾಡ್ತಾ ಇರೋದು. ಕೋಟಿ ಕೋಟಿ ಮಾನನಷ್ಟ ಕೇಸ್ ಆಗ್ತಾ ಇದ್ದಾರೆ. ಇವನೇ ಮಾನ ಮರ್ಯಾದೆ ಏನೋ ಇದೆ ಇವನ ಯೋಗ್ಯತೆಗೆ, ಈ ಅತ್ಯಾಚಾರಿಗಳಿಗೆ, ನಾಯಿಗಳಿಗೆ, ಹಂದಿ ಜನ್ಮದವರಿಗೆ ಏನೋ ಇದೆಯೇ ನಿಮಗೆಲ್ಲ? ಏನಿದೆ ಕಾನೂನು ಅದ ಪ್ರಕಾರ ಕೆಲಸ ಮಾಡಿ. ಅಲ್ಲೂ ಇಲ್ಲೂ ಕೈ ಚಾಚಿ ಅಲ್ಲೂ ಇಲ್ಲಿ ಹೇಳಿಬಿಟ್ಟು ಕೆಲಸ ಮಾಡಬೇಡಿ. ನಿಯತ್ತಾಗಿ ಕೆಲಸ ಮಾಡಿ. ನಿಮಗೆ ಆಗೋದಾರೆ ಆಗುತ್ತೆ ಅಂತೇಳಿ, ಆಗಲ್ಲ ಅಂತೇಳಿ. ಈಗಾಗಲೇ ಮಂಗಳೂರಲ್ಲಿ ಅಲ್ಲಲ್ಲಿ ಕೊಲೆ ಆಗಿದೆ. ಅಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಪೇಜಲ್ಲಿ ಯಾರು ಕಮೆಂಟ್ ಹಾಕೋ ಅವ್ರನ್ನೆಲ್ಲ ಹುಡುಕ್ತಾ ಇದ್ದಾರೆ. ಅವ್ರಿಗೆ ಶಿಕ್ಷೆ ಇಲ್ಲಿ ಹೇಳಿಬಿಟ್ಟು ಕೆಲಸ ಮಾಡಬೇಡಿ. ನಿಯತ್ತಾಗಿ ಕೆಲಸ ಮಾಡಿ. ನಿಮಗೆ ಆಗೋದಾರೆ ಆಗುತ್ತೆ ಅಂತೇಳಿ, ಆಗಲ್ಲ ಅಂತೇಳಿ. ಈಗಾಗಲೇ ಮಂಗಳೂರಲ್ಲಿ ಅಲ್ಲಲ್ಲಿ ಕೊಲೆ ಆಗಿದೆ. ಅಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಪೇಜಲ್ಲಿ ಯಾರು ಕಮೆಂಟ್ ಹಾಕೋ ಅವ್ರನ್ನೆಲ್ಲ ಹುಡುಕ್ತಾ ಇದ್ದಾರೆ. ಅವ್ರಿಗೆ ಶಿಕ್ಷೆ ಕೊಡ್ತಾ ಇದ್ದಾರೆ. ಆದರೆ ನಾವು ದೂರು ಕೊಟ್ಟವ್ರನ್ನ ಯಾರನ್ನು ಹುಡ್ಲಿಕ್ಕೆ ಈ ಕಾನೂನು ವ್ಯವಸ್ಥೆಯಲ್ಲಿ ಈ ಒಂದು ವ್ಯವಸ್ಥೆಯೇ ಇಲ್ಲ ಅಂತ ಹೇಳ್ಬೋದು ಅಲ್ವಾ. ಮಂಗಳಯಾನಕ್ಕೆ 14 ರೂಪಾಯಿಗೆ 1 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೋದು ಅಂತ ಏನಾದ್ರು ದೊಡ್ಡ ದೊಡ್ಡ ವ್ಯವಸ್ಥೆ ಮಾಡಿಟ್ಟಿದ್ದೀವಿ. ದೇಶವನ್ನು ದೊಡ್ಡ ಅಭಿವೃದ್ಧಿ ಆಗಿದೆ ಅಂತಲ್ಲ. ಈ ನಕಲಿ ಪೇಜಿಯವ್ರನ್ನ ಇಡ್ಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಹೇಳಿ, ಆಗಲ್ಲ ಅಂತ. ಅದಕ್ಕೆ ಕೊಲೆ ಆಗಲೇಬೇಕಾ? ನಾವೇ ಹುಡುಕಬೇಕಾ? ನಾವೇ ಹುಡುಕಿ ಕೊಲೆ ಮಾಡಬೇಕಾ? ಆ ನಂತರ ನೀವು ಹುಡುಕ್ತೀರಾ? ಹೇಳಿ. ಅದಕ್ಕೂ ರೆಡಿ ಇದ್ದೀವಿ ನಾವು. ನಾನು ರೆಡಿ ಇದ್ದೀನಿ. ಇನ್ನೊಬ್ಬರು ತೇಜವಾದ ಮಾಡ್ತಾ ಇಲ್ಲ. ನಾನು ರೆಡಿ ಇದ್ದೀನಿ. ನನಗೂ ಕರೆದಿದೆ ಸುಳೆ ಮಗ ಅಂತ. ನನ್ನಮ್ಮ ಹಿಂಗು ಬೆಳ್ತಂಗಾಡಿಯಲ್ಲಿ ಬೀದಿಯಲ್ಲಿ ಬಿದ್ದಿದ್ದಾರೆ ಅಂತ ಹೇಳಿದ. ಅದಕ್ಕೆ ನಾನು ನೋಡ್ತೀನಿ ಆ ಸುಳೆ ಮಗನ ಪವರ್ ಏನಂತ ನಾನು ತೋರಿಸ್ಕೊಡ್ತೀನಿ. ನಾನು ಒಂದು ಇತಿಮಿತಿ ಇದೆ, ಕೇಳಿಸ್ಕೊಂಡಿರಲಿಕ್ಕೆ. ಹೆಂಡತಿ ಮಕ್ಕಳಿಗೆಲ್ಲ ಬೈಯೋದು. ನನ್ನ ಪೇಜ್ ತೆಗೆದು ನೋಡಿ ಏನೋ ಇತ್ತ ಅಂತ 3-4 ಪೇಜ್ ಎಲ್ಲವನ್ನೂ ಡಿಲೀಟ್ ಮಾಡಿದೆ. ಏನಾದರೂ ಆ ರೀತಿಯಲ್ಲಿ ಹಾಕಿದೀವಿ ಅಂತ. ಇಂಥ ನಕಲಿ ಪೇಜ್ ಕಮೆಂಟ್ ಹೊಡೆದಿರ್ಬೋದು ಇಂಥದ್ದು ಬರೆದಾಗ. ನಿಮಗೆ ಆಗೋದಾರೆ ಮಾಡಿ, ಇಲ್ಲದಿದ್ದರೆ ನಮ್ಮ ಕೆಲಸ ನಾವು ಮಾಡ್ತೀವಿ. ಕಾನೂನಿಗೆ ತಲೆಬಾಗ್ತೀವಿ. ಹೆಂಗು ದಯಾಮರಣಕ್ಕೆ ನಾನು ಅರ್ಜಿ ಹಾಕೋಣ ಕೂತಿದ್ದೀನಿ. ಅದು ಮುಂದಿನ ದಿನ ಹಾಕ್ತೀನಿ. ಸೌಜನ್ಯ ಪ್ರಕರಣ ಏನೆಲ್ಲ ಆಗಿದೆ ಎಲ್ಲವನ್ನು ಅವತ್ತು ನಾನು ಪ್ರಸ್ತಾಪ ಮಾಡ್ತೀನಿ. ಎಲ್ಲವನ್ನು ಬೆಳ್ತಂಗಡಿ ತಾಲೂಕು ಕಚೇರಿ ಮುಂಭಾಗದಲ್ಲೇ ಪ್ರಾರಂಭ ಮಾಡ್ತೀನಿ ನಾನು. ಯಾವ ಜಡ್ಜು ಯಾರು ಏನೆಲ್ಲ ಮಾಡಿದ್ರು ಎಲ್ಲವನ್ನು ಡಿಟೇಲ್ ಆಗಿ ಹೇಳ್ತೀನಿ. ನಾವು ಮಾಧ್ಯಮ ಮುಖಾಂತರ ಹೇಳಿದ್ರೆ ನಮ್ಮ ಮೇಲೆ ಕೇಸ್ ಮಾಡೋದು, ಪ್ರಕರಣ ದಾಖಲು ಮಾಡೋದು. ಆಯ್ತು ಸ್ವಾಮಿ, ನಾನಿಗೂ ದಯಾಮರಣಕ್ಕೆ ಅರ್ಜಿ ರೆಡಿ ಇದ್ದೀನಿ. ಸಾಕು. ಈ ಒಂದು ವ್ಯವಸ್ಥೆ ಏನಾಗಿದೆ ಅಂತ ಎಲ್ಲವನ್ನು ಹೇಳಿಬಿಟ್ಟು ನಾನು ಅದಕ್ಕೆ ಅರ್ಜಿ ಹಾಕ್ತೀನಿ. ಅವ್ರಿಗೆ ದಯಾಮರಣಕ್ಕೆ ಅರ್ಜಿನೂ ಕೊಡ್ತೀನಿ. ಅಲ್ಲ, ದಯಾಮರಣ ಲಾಸ್ಟಿಗೆ ಅಲ್ಲಿ ಹಗ್ಗ ಇಲ್ಲ ಅಂತ ಹೇಳ್ಬೋದು. ಅವ್ರನ್ನ ನೇನಾಗಬೇಕು, ಹಗ್ಗ ಇಲ್ಲ, ಅದು ಬೇಕಾದ್ರೆ ಕೊಟ್ಟು ಕಳಿಸ್ತೀನಿ. ಪ್ರವೀಣ್ ಲೋಬೋ, ನವೀನ್ ಗೌಡ, ಭೀಮಾ, ಶಿವಪ್ರಸಾದು, ವಿಶ್ವೇಶ್ವರ ಭಟ್ಟು, ಗಿರೀಶ್ ಮಠನ, ಟುಷ್ ಬಾಂಬು, ತಿಮ್ಮನಪ್ಪ, ಈ ರೀತಿಯಲ್ಲಿ ಒಂದಿಷ್ಟು ದೀಪಕ್ ಶೆಟ್ಟಿ, ಇಂಥ ನಕಲಿ ಪೇಜ್ ಡೀಟೇಲ್ ಎಲ್ಲ ಕೊಟ್ಟಿದ್ದೀನಿ. ಆಗೋದ್ರೆ ಹುಡುಕಿ, ಇಲ್ಲದ್ರೆ ನಾನು ಹುಡುಕ್ತೀನಿ. ಹುಡುಕಿದರೆ ಅವನು ಯಾವ ರೀತಿಯಲ್ಲಿ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಯಾವ ರೀತಿಯಲ್ಲಿ ಇರ್ಬೋದು ನನಗೆ ಹೇಳಲಿಕ್ಕೆ ಆಗಲ್ಲ. ನಾನು ಎಲ್ಲದಕ್ಕೂ ತಯಾರಾಗಿದ್ದೀನಿ. ಇನ್ನೂ ಹೇಳ್ತೀನಿ, ನಾನು ಟೋಟ್ಲಾಗಿ ಎಲ್ಲದಕ್ಕೂ ತಯಾರಾಗಿ ಇಳಿದವ. ನಾನೇನು ರಾಜ್ಯಕ್ಕೆ ಬರಲಿಕ್ಕೆ, ಪಬ್ಲಿಸಿಟಿ ಮಾಡಲಿಕ್ಕೆ ನಾನು ಬಂದವ ಅಲ್ಲ, ದುಡ್ಡು ಮಾಡಲಿಕ್ಕೆ ಬಂದವ ಅಲ್ಲ. ನಾನು ನೊಂದವರಿಗೆ ನ್ಯಾಯಕ್ಕೋಸ್ಕರ ಬಂದಿರೋದು. ನೊಂದು ಬಂದವ ನಾನು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇನ್ನೊಬ್ಬರಿಗೆ ಅನ್ಯಾಯ ಆಗಬಾರ್ದು, ಇದು ನನ್ನ ಉದ್ದೇಶ, ಅದು ನನ್ನ ಗುರಿ. ಅದಕ್ಕೋಸ್ಕರ ನಾನು ಬಂದಿರೋದು ಈ ಹೋರಾಟಕ್ಕೆ. ಎಲ್ಲಾದರೂ ನೋಡಿ, ಯಾರದ್ದಾದರೂ ಒಂದು ಡೀಲ್ ಮಾಡಿ ಆದರೂ ಇನ್ನೊಂದು ರೀತಿಯ ನಾವು 1 ರೂಪಾಯಿ ಸಂಪಾದನೆ ಮಾಡಿದ ಅದನ್ನು ಹೇಳಿ ನೀವು. RT ಕಾರ್ಯಕರ್ತರಿಗೆ, ಹೋರಾಟಗಾರರಿಗೆ ಬೇಜಾನ ಸಂಪಾದನೆ ಮಾಡ್ಬೋದು. 1 ರೂಪಾಯಿ ಹೇಳಿ, ನಿಯತ್ತಾಗಿ ಕೆಲಸ ಮಾಡಿದ್ದೀನಿ. ಇನ್ನೂ ಹೇಳ್ತೀನಿ, ಇವಾಗ ನಾನು ಈ ಒಂದು ಸ್ಟೇಟ್ಮೆಂಟ್ ಹಾಕಿದ ಮೇಲೆ ನನ್ನ ಮೇಲೆ ಪ್ರಕರಣ ದಾಖಲು ಮಾಡಿ, ನಿಮ್ಮಿಷ್ಟ, ಏನು ಬೇಕಾದ್ರೆ ಮಾಡಿ. ಅವನು ಗೊತ್ತು ಯಾರಂತ ನೀವಾಗಿ ಹುಡುಕಿ ಬೆಳ್ತಂಗಡಿ ಠಾಣೆಯ ಪೊಲೀಸರಿಗೆ ಯಾರಂತ ಹೇಳೋಕ್ಕೆ ನನಗೆ ಹೇಳಿದ್ರೆ ಅವರಿಂದ ನಮಗೆ ಓಡಿಸ್ತಾರೆ.
ಅಂಥವ್ರಿದ್ದಾರೆ. ಅದಕ್ಕೋಸ್ಕರ ಇಲಾಖೆಗೆ ಹೋಗಿ ಯಾರೋ ಇಂಥವರಿಂದಲೇ ಆಗೋದಂತ ಹೇಳಲಿಕ್ಕೆ ಆಗಲ್ಲ. ಅದನ್ನೆಲ್ಲ ಮುಚ್ಚಾಕೋಕ್ಕಲ್ಲ. ನೇತಾಗಿರೋ ಪೊಲೀಸ್ ಅಧಿಕಾರಿ ಬಂದರೆ ನಾನು ಹೇಳ್ತೀನಿ ಯಾರು ಏನಂತ. ನೀವು ಕೆಲಸ ಮಾಡಿ, ಇಲ್ಲ ನಮ್ಮನ್ನು ಕೆಲಸ ಮಾಡಲಿಕ್ಕೆ ಬಿಡಿ. ನನಗೆ ಇನ್ನೂ ಬೇಕಾಗಿರೋದು ಅತ್ಯಾಚಾರಿ ಎಡೆಮುರಿ ಕಟ್ಟಲೇಬೇಕು. ನಾವು ಕಟ್ತೀವಿ. ಕಟ್ಟಿದ ನಂತರ ನಮಗೆ ಜೈಲಿಗೆ ಕಳಿಸಿ. ನಿಮಗೆ ಜೈಲಿಗೆ ಕಳಿಸೋ ಆಗಲ್ಲ, ನಮಗೆ ದಯಮಾನ ಕೊಡಿ. ಏನೋ ಆಗಲೇಬೇಕು. ಮುಂದೊಂದು ದಿನ ಇದು ದೊಡ್ಡ ಮಟ್ಟಕ್ಕೆ ಆಗುತ್ತೆ. ಬಿಡಿಸಬೇಡಿ. ನಾನೊಬ್ಬ ಹೋದೆ ಅಂತೇಳಿ ಏನು ಸೌಜನ್ಯ ಹೋರಾಟ ನಿಲ್ಲಲ್ಲ. ಅದಕ್ಕೆ 1000 ಜನ ಇನ್ನೂ ಮುಂದೆ ಬಂದೇ ಬರ್ತಾರೆ. ಆ ಸೌಜನ್ಯ ಹೋರಾಟಕ್ಕೆ ಒಂದು ಜೀವ ಆದರೂ ಹೋಗಲಿ, ಅದಕ್ಕೂ ರೆಡಿ ಇದ್ದೀನಿ. ಬೆಳ್ತಂಗಡಿ ಪೊಲೀಸರೇ ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಇದು ಯಾರಂತ ಕಂಡುಹಿಡಿಯಿರಿ. ಇನ್ನು ಉಳಿದ ವಿಷಯ, ಬೆಳ್ತಂಗಡಿ ಪೊಲೀಸರ ಏನು ಸರ್ಕಲ್ ಇನ್ಸ್ಪೆಕ್ಟರ್ ಏನೆಲ್ಲ ಮಾಡಿದ್ದಾರೆ, ಗಡಿಪಾರಿಗೆ ಏನೆಲ್ಲ ಮಾಡಿದ್ದಾರೆ, ಎಲ್ಲ ಒಂದು ಡೀಟೇಲು ಇವತ್ತು ನಾಳೆ ನಾನು ವಿಡಿಯೋ ರಿಲೀಸ್ ಮಾಡ್ತೀನಿ. ಪ್ರತಿಯೊಂದನ್ನು ರಿಲೀಸ್ ಮಾಡ್ತೀನಿ, ಏನೆಲ್ಲ ಮಾಡಿದಿರ ಅಂತ. ಯಾವ ರೀತಿಯಲ್ಲಿ ಮಹೇಶನ ಮೇಲೆ, ಮನೋಜ್ ಮೇಲೆ, ನಮ್ಮ ಟೀಮ್ ಇದ್ದಾರೆ, ಆ ಟೀಮ್ ಅವರ ಮೇಲೆ ಪ್ರಕರಣ ದಾಖಲು ಮಾಡಿದೆ ಅಂತ ಹೇಳ್ತೀವಿ. STM ಕಾಲೇಜಿನ PT ಮಾಸ್ಟರ್ ಅಂತ ಹೇಳ್ತೀವಿ. ಅವರ ಮೊಬೈಲ್ ಎಷ್ಟು ವೀಡಿಯೋ ಇತ್ತು, ಅದು ಯಾರ ಹತ್ರ ಎಲ್ಲ ವೀಡಿಯೋ ಇದೆ, ಏನಕ್ಕೋಸ್ಕರ ಮುಚ್ಚಾಕಿದ್ರ, ಏನಕ್ಕೋಸ್ಕರ ನಮ್ಮವರ ಮೇಲೆ ಪ್ರಕರಣ ದಾಖಲು ಮಾಡಿದ್ವಿ ಅಂತ ಕೇಳ್ತೀವಿ. ನಿಮ್ಮ ಮೇಲೆ ಪ್ರಕರಣ ದಾಖಲಾತಿ. ಇವಾಗ ಪ್ರಕರಣ ದಾಖಲು ಮಾಡಿರೋ ಪ್ರಕರಣ ನೀವು ಓಪನ್ ಮಾಡಿ, ಆ ವಿಡಿಯೋಸ್ ಏನು ಆ ಕಾಲೇಜ್ ಮಕ್ಕಳ ಹತ್ರ ಇದೆ ಅವ್ರ ಹತ್ರ ಇಳಿಸ್ಕೊಳ್ಳಿ. ಅವರ ಪ್ರಕರಣ ದಾಖಲೆ ಸ್ವಯ ಇಚ್ಛೆಯಿಂದ ಪ್ರಕರಣ ದಾಖಲು ಮಾಡಿ ಅದನ್ನು ತನಿಖೆ ಮಾಡಿ. ಗಡಿಪಾರು ಮಾಡ್ತೀರಲ್ಲ, ಇಂಥ ಪ್ರಕರಣವನ್ನು ನಮ್ಮವರ ಮೇಲೆ ಹಾಕಿ ನೀವು ಗಡಿಪಾರು ಮಾಡ್ತೀರಲ್ಲ, ಮಾಡಿ ನೀವು ಗಡಿಪಾರ್ರಿ. ನಮಗೆ ದಯಾಮಾನ ಕೊಟ್ರಿ. ಗಡಿಪಾರ ಏನಕ್ಕೆ? ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಗಡಿಪಾರಲ್ಲ, ದಯಾಮಾನ ಕೊಡಿ. ಹೋಗ್ತೀವಿ ನಾವು, ಅರ್ಜಿ ಹಾಕ್ತೀವಿ ನಾವು ಆದಷ್ಟು ಬೇಗ. ನಾನು ಈ ಮೂಲಕ ಇನ್ನೊಮ್ಮೆ ಹೇಳ್ತೀನಿ, ಒಳ್ಳೆಯ ಒಬ್ಬ SP ಬಂದಿದ್ದಾರೆ. ಅವರ ಗೌರವಕ್ಕೆ ತರದ ರೀತಿಯಲ್ಲಿ ಉಳಿದ ಪೊಲೀಸ್ ಇಲಾಖೆ ಅಧಿಕಾರಿಯವರು ಕೆಲಸ ಮಾಡಿ. ಮುಂದೆ ನೆಕ್ಸ್ಟು ಬೆಳ್ತಂಗಡಿ ತಾಲೂಕಲ್ಲಿ ಏನಾಗಿದೆ, ಆ ಠಾಣೆಯಲ್ಲಿ ಏನಾಗಿದೆ ಅಂತ ಮುಂದಿನ ವೀಡಿಯೋಲ್ಲಿ ನಾನು ಕಳಿಸ್ಕೊಡ್ತೀನಿ ನಿಮಗೆ.